ತುಂಬಾ ಮುಖ್ಯವಾದ ಸಂಘಟನೆಗಳು. ಎಲ್ಲ ವರ್ಗದ ಜನತೆ ಏನು ಈ ಅಮಿತ್ ಶಾ ದೇಶದ ಗೃಹಮಂತ್ರಿ ನಮ್ಮ ಪ್ರಜಾಪ್ರಭುತ್ವದ ದೇವರಾದಂತಹ ನಮ್ಮ ಸಂವಿಧಾನದ ಆಶ್ರಯದಾತ ನಮ್ಮ BR ಅಂಬೇಡ್ಕರ್ ಅವರ ಬಗ್ಗೆ ಅನುಚಿತವಾಗಿ ಮಾತಾಡುವುದರ ಬಗ್ಗೆ ಏನು ಬಂದ್ ಕರೆ ಮಾಡಲಾಗಿದೆ ಮತ್ತು ಪ್ರತಿಭಟನೆಯನ್ನ ಕರೆ ನೀಡಲಾಗಿದೆ. ಎಲ್ಲ ಸಂಘಟನೆಗಳ ಪರವಾಗಿ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವರ ಪರ ನಿಲ್ಲುವ ವಿಚಾರಕ್ಕೆ ನಾವು ಇವತ್ತಿನ ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರೇ, ದೇಶದಲ್ಲಿ ಇವತ್ತು ಅಮಿತ್ ಶಾ ಮಾತಾಡ್ತಾ ಇರುವಂತದ್ದು ಮತ್ತೆ ಮೋದಿಯವರ ನಡವಳಿಕೆಗಳು ಮತ್ತು ಇಡೀ ಕೇಂದ್ರ ಸರ್ಕಾರದ ನಡೆ ನುಡಿಗಳು ನೋಡ್ತಾ ಇದ್ರೆ ಈ ದೇಶದಲ್ಲಿ ನಿಜಕ್ಕೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ಇಲ್ವಾ ಅಂತ ಎಲ್ಲರಲ್ಲೂ ಅನುಮಾನ ಬರ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಮೊನ್ನೆ ಏನು ಪ್ರಜಾಪ್ರಭುತ್ವದ ದೇಹವಾದಂತಹ ಪಾರ್ಲಿಮೆಂಟ್ ನಲ್ಲಿ ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ಅವರು ಈ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಹಾಗೆಯೇ ಈ ದೇಶಕ್ಕೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟ BR ಅಂಬೇಡ್ಕರ್ ಅವರ ಬಗ್ಗೆ ತುಚ್ಛವಾದ ಮಾತುಗಳು ಮಾತಾಡುವಂಥದ್ದು ಇಡೀ ನಾಗರಿಕ ಸಮಾಜ ಇಡೀ ದೇಶವೇ ತಲೆ ತಗ್ಗಿಸೋ ರೀತಿಯಲ್ಲಿ ಅವರು ಮಾತಾಡುವಂಥದ್ದು ನಾವು ತುಂಬಾ ಖಂಡಿಸ್ತೀವಿ. ಇಡೀ ಕಾಂಗ್ರೆಸ್ ಪಕ್ಷ ಜೊತೆಗೆ ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ವೈಯಕ್ತಿಕವಾಗಿ ಮತ್ತು ಪಕ್ಷದ ಎಲ್ಲ ಮುಖಂಡರ ವತಿಯಿಂದ ಈ ವರ್ತನೆಯನ್ನು ಮತ್ತು ಮಾತನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ದೇಶದಲ್ಲಿ ನಮ್ಮ ಈ ಬಿಜೆಪಿ ಪಕ್ಷ ಏನಿದೆ ಕೇಂದ್ರ ಸರ್ಕಾರದಲ್ಲಿ ಅವರಿಗೂ ಸಹ ಸಂವಿಧಾನ ವಿರೋಧಿಗಳು. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಈಗ ಪಾರ್ಲಿಮೆಂಟ್ ಈ ದೇಶಕ್ಕೆ ಲೋಕಾರ್ಪಣೆ ಆದಾಗ ಅಲ್ಲಿ ನಮ್ಮ ರಾಜ್ಯಪಾಲ ನಮ್ಮ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮುರವರಿಗೆ ಆಹ್ವಾನ ಇರಲಿಲ್ಲ ಅನ್ನೋದು ಎಷ್ಟೊಂದು ಪ್ರಶ್ನಾರ್ಹವಾಗಿದೆ ಅನ್ನೋದು ಒಂದು. ಜೊತೆಗೆ ಅಯೋಧ್ಯ ರಾಮಮಂದಿರವನ್ನ ಏನು ಉದ್ಘಾಟನೆ ಮಾಡೋದು ಅದಕ್ಕೂ ಸಹ ರಾಜ್ಯಪಾಲರಾದಂತಹ ದ್ರೌಪದಿ ಮುರ್ಮುರವರನ್ನ ಆಹ್ವಾನ ಮಾಡಿರುವಂತದ್ದು. ಇದೆಲ್ಲ ಏನ್ ತೋರಿಸುತ್ತೆ ಅಂತಂದ್ರೆ ಇವರಿಗೆ ವರ್ಗಗಳು ಜಾತಿ ಮಾಡುವಂಥದ್ದು, ಮತಗಳು ಮಾಡುವಂಥದ್ದು ಮತ್ತು ಫ್ರಾಂಚೈಸಿಸಂ ಮಾಡುವಂಥದ್ದು, ಭಾಷೆಗಳಿಲ್ಲದೆ ತಂದಿರುವಂಥದ್ದು, ದೇಶಗಳು ಜನಗಳ ಮನಸ್ಸುಗಳಿಲ್ಲದೆ ತಂದಿರುವಂತಹ ಕೆಲಸನ ಅವರು ಅವ್ಯಾಹತವಾಗಿ ಮಾಡ್ತಾ ಇರುವಂಥದ್ದು. ಇವರಿಗೆ ನಿಜಕ್ಕೂ ಸಹ ಈ ದೇಶನ ಸುಖ ಶಾಂತಿ ಸಮೃದ್ಧಿಯ ಕಡೆಗೆ ನಡೆಸ್ಕೊಂಡು ಬರುವಂತ ಶಕ್ತಿನೇ ಇವರಿಗಿಲ್ಲ. ಇಡೀ ದೇಶ ಇವತ್ತು ದಿನ ಅವರ ಹೇಳಿಕೆನ ಅನುಮಾನಾಸ್ಪದ ನೋಡ್ತಾ ಇದೆ. ಅವರು ಏನ್ ಮಾಡ್ಬೇಕು ಅಂತಂದ್ರೆ ಈಗಾಗಲೇ ಆಯ್ತಾ ಇಮಿಡಿಯೇಟ್ ಆಗಿ ಅವರು ರಾಜೀನಾಮೆ ಕೊಟ್ಟು ಅವರು ಮನೆಗೆ ಕೂತ್ಕೋಬೇಕು ಮತ್ತು ಅವರು ಆಡಳಿತ ನಡೆಸಲಿಕ್ಕೆ ಆರಂಭ ಅಲ್ಲ ಅನ್ನೋ ಮಾತಾಡಕ್ಕೆ ಇಷ್ಟಪಡ್ತೀನಿ. ಈ ದೇಶದ ಪ್ರಧಾನಿಗಳಾದಂತಹ ಮೋದಿಯವರು ಸಹ ಇದು ಇನ್ನೂ ಈ ಬಗ್ಗೆ ಅವರು ಏನು ಕ್ರಮ ಕೈಗೊಳ್ಳುವಂತದ್ದು ಸಹ ಹಲವಾರು ಅನುಮಾನಗಳಿಗೆ ದಾರಿ ಇಡಪಡ್ತಾ ಇದೆ. ಜೊತೆಗೆ ಏನಾಗ್ತದೆ ಅಂತಂದ್ರೆ ಅಮಿತ್ ಶಾ ಒಬ್ಬ ರಾಜಕಾರಣಿಯಾಗಿ ಯಾವತ್ತೂ ವರ್ತನೆ ಮಾಡಲಿಲ್ಲ, ಒಬ್ಬ ನಾಯಕನಾಗಿ ಯಾವತ್ತೂ ವರ್ತನೆ ಮಾಡಲಿಲ್ಲ. ಅಮಿತ್ ಶಾ ಯಾವ ತರ ಕಾಣ್ತಾರೆ ಅಂತಂದ್ರೆ ಮೋದಿ ಮತ್ತು ಕಾರ್ಪೊರೇಟ್ ಕುಲಗಳು ಇರುತ್ತಾರೆ ಈ ದೇಶದಲ್ಲಿ ಅವ್ರ ನಡುವೆ ಇರುವಂತಹ ಬ್ರೋಕರ್ ಅಂತ ಹೇಳಕ್ ಇಷ್ಟಪಡ್ತಿದ್ದೆ. ಅವ್ರ ನಡುವೆ ಒಬ್ಬ ಏರಿಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಮಾಡಿರುವಂತದ್ದು ಈ ದೇಶಕ್ಕೆ ಏನು ಒಳ್ಳೆದಾಗಲ್ಲ ಅನ್ನೋ ವಿಷಯ ನಾನು ಮಾತಾಡೋಕ್ಕೆ ಮತ್ತೊಮ್ಮೆ ನಾನು ಸೃಷ್ಟಪಡಿಸುತ್ತಾ ಈ ಮಾತನಾಡೋಕೆ ಅವಕಾಶ ಕೊಟ್ಟಂತ ನೀವೆಲ್ಲ ಮಾಧ್ಯಮ ಬಂಧುಗಳು ಮತ್ತೆ ನೆನೆಸುತ್ತಾ ನಮ್ಮ ಏನು ಈ ಪ್ರತಿಕ್ರಿಯೆ ಇದೆ ಅಮಿತ್ ಶಾ ವಿರುದ್ಧ ಅದನ್ನ ತಾವು ಜನತೆಗೆ ತಮ್ಮ ಮಾಧ್ಯಮ